ನಮಸ್ಕಾರ. KNB ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನನಗೆ ಮುಖ್ಯಮಂತ್ರಿಗಳು ಕರೆ ಮಾಡಿರೋದು ನಿಜ, ಆದರೆ ಏನು ಮಾತನಾಡಿದ್ದೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ತುಮಕೂರಿನಲ್ಲಿ ಗುಬ್ಬಿಯ ಶಾಸಕ SR ಶ್ರೀನಿವಾಸ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಇವತ್ತು ಮಾತನಾಡಿದಂಥ ಅವರು, ನನಗೆ ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಅಸಮಾಧಾನಗಳು ಇಲ್ಲ. ನಾನು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆಯೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೂ ಕೂಡ ಹೊರಟಿದೆ. ಯಾಕಂತಂದ್ರೆ KSRTCಯ ಅಧ್ಯಕ್ಷರಾಗಿದ್ರು. ಹಾಗಾಗಿ ಸ್ವತಃ CM ಅವರೇ ಸಾಮೂಹಿಕವಾಗಿ ಎಲ್ಲಾ ನಿಗಮ ಮಂಡಳಿಗಳನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ಇನ್ನು ಹಲವು ಸಚಿವರು ಕಾಲ್ ಮಾಡಿ ಮಾತನಾಡಿದ್ದಾರೆ. ನನಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ರೀಸನ್ ಹೇಳ್ತಾರೆ, ಎಲ್ಲ ಏನು ಮಾಡೋಕ್ಕಾಗುತ್ತೆ, ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಹೇಳಿದ್ದಾರೆ, ಮಾತಾಡಿದರು, ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸಚಿವರೆಲ್ಲ ಮಾತಾಡಿದ್ದಾರೆ, ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಏನು ಭರವಸೆ ಕೊಡ್ತಾರೆ ಈಗ? ಏನು ಭರವಸೆ ಕೊಡಿ? ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಮಧು ಬಂಗಾರಪ್ಪ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಭೇಟಿಯಲ್ಲಿ ಯಾವುದೇ ವಿಶೇಷತೆ ಇಲ್ಲ, ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪೇನಿಲ್ಲ. ಸಚಿವ ಸ್ಥಾನ ಸಿಗದವರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕೇಳುವುದು ಅವರ ಹಕ್ಕು, ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ಹೇಳಿದಾರಲ್ಲ, ಬೇಜಾರಿರ್ತದೆ ಸ್ವಲ್ಪ. ಅವರು ಕೇಳಿದ್ದಾರೆ, ಏನು ತಪ್ಪೇನು ಎಲ್ಲ ಸಿಕ್ಕರು. ಈಗ ಅವರು ಮಾತಾಡ್ತಾ ಇರ್ತದೆ, ಪಾಪ ಅವ್ರದ್ದು ಮನ್ಸಿಗೆ ನೋವು ಆಗ್ತದಲ್ಲ, ಆಗುತ್ತೆ, ಆಗ್ಬೇಕಾಗುತ್ತೆ. ಅವ್ರದ್ದು ಕಷ್ಟ ಆಗ್ತದಲ್ಲ ಪಾಪ. ಅವರು ಸೀನಿಯರ್ ಅಂತ ಹೇಳಿ ಕೇಳ್ತಾ ಇರ್ತಾರೆ, ಅದ್ರಲ್ಲಿ ತಪ್ಪೇನು ಹೇಳಿದ್ರು. ಏನ್ ಅವ್ರವ್ರ ಹಕ್ಕು ಕೇಳ್ತಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಪರವಾಗಿ. ಅವರೇ ನಿನ್ನೆ ಹೇಳಿದಾರಲ್ಲ, ಬೇಜಾರಿರ್ತದೆ ಸ್ವಲ್ಪ. ಅವರು ಕೇಳಿದ್ದಾರೆ, ಏನು ತಪ್ಪೇನು ಎಲ್ಲ ಸಿಕ್ಕರು. ಈಗ ಅವರು ಮಾತಾಡ್ತಾ ಇರ್ತದೆ, ಪಾಪ ಅವ್ರದ್ದು. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ರಾಜ್ಯ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಸಕ BR ಪಾಟೀಲ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ತಡರಾತ್ರಿ CM DKಶಿಗೆ ರಾಜೀನಾಮೆ ಪತ್ರ ಸಲ್ಲಿಸಲಾಗಿದೆ ಅಂತ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕೂ ಕೂಡ ಒಂದು ಕಡೆ ನನಗೇನು ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಅಸಮಾಧಾನ ಇದೆ. ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಯಾವ ಬಂಡಾಯ ಅಸಮಾಧಾನ ಏನೇನೂ ಇಲ್ಲ, ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ ನಿಜ. ಈಗ ಅಸಮಾಧಾನ ಶಮನವಾಗ್ಬಿಟ್ಟಿದೆ. ನಮ್ಮ ನಾಯಕರು ನಮ್ಮ ಜೊತೆ ಮಾತನಾಡಿದ್ದಾರೆ, ರಾಜೀನಾಮೆ ಕೊಡುವ ವಿಚಾರ ಈಗ ಇಲ್ಲ. ಇನ್ನು CM ಜೊತೆ ಮಾತನಾಡಿದ್ದೀನಿ ಅಂತ ತಿಳಿಸಿದರು. ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು, ಅದರಲ್ಲೂ ನಮಗೆ ನಮ್ಮ ಸಮಾಜದ ಹಿರಿಯರು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ಹೀಗೆ ಬಂದಿದ್ದೀವಿ, ನೋವಾಗಿತ್ತು, ಬೇರೆ ಅವ್ರ ಹತ್ರ ಹೇಳ್ಕೊಳ್ಳಕ್ ಬಂದಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಏನಾಗಬೇಕು ಅದ್ರ ಬಗ್ಗೆ ವೈಯಕ್ತಿಕ ಮಾತಾಡಕ್ ಬಂದಿದ್ದೀವಿ. ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಇಲ್ಲ, ಅವರೇ ಕರೆದಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಹಜವಾಗಿ ಅಸಮಾಧಾನ ಇದ್ದೇ ಇರುತ್ತದೆ ಅಂತ ಕರ್ನಾಟಕ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ದೊಡ್ಡದಾದಂಥ ಒಂದು ಪಕ್ಷ, 136 ಜನ ಶಾಸಕರಿರುವಂಥ ಪಕ್ಷ. ಇದು ಕೊನೆಯ ಸಚಿವ ಸಂಪುಟ ವಿಸ್ತರಣೆ ಇತ್ತು. ಹಾಗಾಗಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿತ್ತು. ಪಕ್ಷ ಕ್ಷೇತ್ರದ ಸಮಸ್ಯೆ ಇರುತ್ತೆ, ಹಾಗಾಗಿ ಸಚಿವ ಸ್ಥಾನ ಬಯಸೋದು ಸಹಜ. ನಾನು ಕೂಡ CM ಬಳಿ ಮಾತನಾಡಿದ್ದೆ, ಇವತ್ತು ಸುರ್ಜೇವಾಲಾ ಬರ್ತಾರೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಕೆಲವು ಕನ್ಫ್ಯೂಷನ್ ಆಗಿದೆ, ಮಹಿಳೆಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದನ್ನ ಕೊಡದೇ ಇರೋದು ಅಂಥದ್ದು, ಇದೆಲ್ಲದಕ್ಕೂ ಕೂಡ ಈ ಅವರ ವರಿಷ್ಠರ ಮಟ್ಟದಲ್ಲಿ ಆಗಿರೋ ತೀರ್ಮಾನ ಸ್ವಲ್ಪ ಗೊಂದಲಕ್ಕೆ ಕೂಡ ಕಾರಣ ಆಗಿದೆ. ಅದನ್ನು ಅವರೇ ಬಗೆಹರಿಸ್ಬೇಕು, ಅವರೇ ಬಗೆಹರಿಸ್ತಾರೆ. ನಿಜ, ಇದು ಕೆಲವು ಕನ್ಫ್ಯೂಷನ್ ಆಗಿದೆ, ಮಹಿಳೆಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದನ್ನ ಕೊಡದೇ ಇರೋದು ಅಂಥದ್ದು, ಇದೆಲ್ಲದಕ್ಕೂ ಕೂಡ ಈ ಅವರ ವರಿಷ್ಠರ ಮಟ್ಟದಲ್ಲಿ ಆಗಿರೋ ತೀರ್ಮಾನ ಸ್ವಲ್ಪ ಗೊಂದಲಕ್ಕೆ ಕೂಡ ಕಾರಣ ಆಗಿದೆ.
ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಗರಾಭಿವೃದ್ಧಿ ಸಚಿವ ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನೆಯ ಸಭೆ ನಡೆಯಿತು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಬೀದರ್ ಮಹಾನಗರ ಪಾಲಿಕೆಯ ಕಾಮಗಾರಿ ಪ್ರಗತಿ ಪರಿಶೀಲನೆಯ ಸಭೆ ನಡೆಯಿತು. ನಿನ್ನೆಯಷ್ಟೇ ಯತೀಂದ್ರ ಸಿದ್ದರಾಮಯ್ಯ ವಿವಿಧ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಪ್ರಗತಿ ಪರಿಶೀಲನೆಯ ಸಭೆಯಲ್ಲಿ ಸಚಿವರಿಗೆ ಶಾಸಕ ರಹೀಂ ಖಾನ್ ಕೂಡ ಸಾಥ್ ಕೊಟ್ಟರು. 79ನೆಯ ಸ್ವಾತಂತ್ರ್ಯೋತ್ಸವವನ್ನು ಈ ಬಾರಿ ವಿಭಿನ್ನ ಹಾಗೂ ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಎಲ್ಲಾ ರೀತಿಯಲ್ಲಿ ಈಗಾಗಲೇ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇದೇ ಮೊದಲ ಬಾರಿಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸ್ವತಂತ್ರ ಹಬ್ಬ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯು ರಾಜ್ಯದ ಅಭಿವೃದ್ಧಿ, ಜನಹಿತ ಅಥವಾ ಉತ್ತಮ ಆಡಳಿತದ ಉದ್ದೇಶದಿಂದ ನಡೆದಿಲ್ಲ. ಅಧಿಕಾರದ ಹಂಚಿಕೆ, ಹಣಬಲ, ಗುಂಪುಗಾರಿಕೆ ಹಾಗೂ ಹೈಕಮಾಂಡ್ ರಾಜಕಾರಣದ ಫಲವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಎನ್ನುವುದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಲಿಲ್ಲ ಅನ್ನುವಂತ ಆರೋಪಕ್ಕೆ ಕಾಂಗ್ರೆಸ್ ನಾಯಕರೇ ಸಾಕ್ಷಿ. ಸಚಿವ ಸಂಪುಟ ವಿಸ್ತರಣೆ ಕುರಿತು ನಾನು ಆರಂಭದಿಂದಲೂ ಕೂಡ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಲಿಲ್ಲ ಅಂದಾಗ ಹೇಳಿದ್ದೆ. ಕಾಂಗ್ರೆಸ್ ಪಕ್ಷದೊಳಗಿನ ಅಸಮಾಧಾನವೇ ಸಚಿವ ಸಂಪುಟ ರಚನೆಯ ಹಿಂದಿನ ವಾಸ್ತವವನ್ನ ಬಯಲಿಗೆಳಿತಾ ಇದೆ ಎನ್ನುವುದಾಗಿ ಟಾಂಗ್ ಕೊಟ್ಟಿದ್ದಾರೆ. ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ, ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಒಂದು ಪೇಮೆಂಟ್ ಕೋಟಾದೆಲ್ಲರೂ ಸಚಿವ ಸಂಪುಟಕ್ಕೆ ಸೇರ್ಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದೆಲ್ಲರೂ ಕೂಡ ಸಚಿವ ಸಂಪುಟಕ್ಕೆ ಸೇರ್ಬೇಕು. ಇವೆರಡೇ ಕೋಟ ಇರೋದು, ಪೇಮೆಂಟ್ ಕೋಟ ಮತ್ತು ಮ್ಯಾನೇಜ್ಮೆಂಟ್ ಕೋಟ. ಇವು ಎರಡು ಬಿಟ್ರೆ ಮೂರನೇ ಕೋಟ ಯಾವುದು ಕೂಡ ಇಲ್ಲ. ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತೇಳಿ ಅದಕ್ಕೆ ದೊಡ್ಡ ಪುಷ್ಟಿ ಕೊಡುವಂತ ಕೆಲಸ ಈ ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾಡಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಬಿಜೆಪಿ ಲೇವಡಿ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ ಯಾರು ಮಾಡಿದ್ದು? ಬಾಂಬೆ ಬಾಯ್ಸ್ ನ ಕರೆದುಕೊಂಡು ಹೋದವರು ಯಾರು? ಬಾಂಬೆ ಬಾಯ್ಸ್ ಗೋಣಿಚೀಲ ಹಿಡಿದುಕೊಂಡು ಹೋಗಿದ್ರಾ? ಈ ರೀತಿಯಾಗಿ ಜೊತೆಯಲ್ಲಿ ಬಿಜೆಪಿ ಅಧ್ಯಕ್ಷ ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾನಂತೆ ಅನ್ನೋದಾಗಿ ಪ್ರಶ್ನಿಸಿ ಆಕ್ರೋಶವನ್ನ ಹೊರಗಾಕಿದ್ರು ಹರಿಪ್ರಸಾದ್ ಅವರು. ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋಗೋರು ಯಾರಂತೆ? ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋಗೋರು. ಮತ್ತೆ ಲೇವಡಿ ಮಾಡೋ ಬದಲು ಬಿಜೆಪಿ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದರೂ ಮಾತಾಡಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ಬರೀ ಗಂಜಿಲ ಸಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡಕ್ಕೆ ಬರಲ್ಲ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ. ಸಂಪುಟ ವಿಸ್ತರಣೆಯಾದ 2 ದಿನಗಳ ನಂತರವೂ ಕರ್ನಾಟಕದಲ್ಲಿ ಈಗ ಖಾತೆ ಹಂಚಿಕೆ ಇನ್ನೂ ಕೂಡ ಅಂತಿಮವಾಗಿಲ್ಲ. ಸಚಿವರು ಪ್ರಬಲ ಖಾತೆಗಳಿಗಾಗಿ ತೀವ್ರ ಲಾಬಿ ಮಾಡ್ತಿದ್ದಾರಂತೆ. ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಹಲವು ಪ್ರಮುಖ ನಾಯಕರು ಕಣ್ಣಿಟ್ಟಿದ್ದಾರೆ. ಆಹಾರ ಖಾತೆ ಸಚಿವ ಮುನಿಯಪ್ಪನವರು ತಮ್ಮ ಹಾಲಿ ಖಾತೆಯನ್ನ ಬದಲಿಸಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಪಡೆಯುವುದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಿದ್ದಾರೆ. ಇದೇ ಖಾತೆಗೆ ಈಗಾಗಲೇ ಪಿಎಂ ನರೇಂದ್ರ ಸ್ವಾಮಿ ಹಾಗೂ ಮಾಜಿ ಸಚಿವರಾದ ಶಿವರಾಜ್ ತಂಗಡಗಿ ಸಹ ಪ್ರಯತ್ನವನ್ನ ಪಡುತ್ತಿದ್ದಾರಂತೆ. ಬಿಡದಿಯ ಟೌನ್ಶಿಪ್ ವಿರುದ್ಧ ಹೋರಾಟ ಮುಂದುವರೆದಿದ್ದು, ಭೂಸ್ವಾಧೀನ ವಿರೋಧಿಸಿ ಈಗಾಗಲೇ ಈ ಜಿಬಿಡಿಎ ವಿರುದ್ಧವೂ ಕೂಡ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಜಿಬಿಐಟಿ ಈ ಪ್ರತಿಕೃತಿಯನ್ನ ಶವಯಾತ್ರೆಯನ್ನ ಮಾಡುವ ಮೂಲಕ ರೈತರು ಆಕ್ರೋಶ ಹೊರಗಾಕಿದ್ರು. ಬಾಂಬೆಗೆ ಈಗಾಗಲೇ ಒಂದಿಷ್ಟು ವಿಚಾರಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಅಸಮಾಧಾನ ಹೊರಗಾಕಿದ್ರು. ಮುಧೋಳ ಶಾಸಕ ಆರ್ಬಿ ತಿಮ್ಮಾಪುರಗೆ ಸಚಿವ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು, ತಿಮ್ಮಾಪುರ ಅಭಿಮಾನಿಗಳು ಭಾಗವಹಿಸಿ ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಆಕ್ರೋಶ ಹೊರಗಾಕಿದ್ರು. ಈ ವೇಳೆ ತಿಮ್ಮಾಪುರ ಪರ ಘೋಷಣೆ ಕೂಗಿದ್ರು. ನೂತನ ಸಚಿವ ವಿಜಯಾನಂದ ಕಾಶಪ್ಪನವರು ಮನೆಗಾಗಮಿಸಿದ್ದು ಪತ್ನಿ ವೀಣಾ ಮತ್ತು ಮಗಳು ಸಕ್ಷಮ ಆರತಿಯನ್ನ ಎತ್ತಿ ಅವರನ್ನ ಬರಮಾಡಿಕೊಂಡ್ರು. ಈ ವೇಳೆ ಪತ್ನಿ ಮಗಳನ್ನ ಕಂಡು ವಿಜಯಾನಂದ ಸರ್ಪ್ರೈಸ್ ಆಗಿದ್ದಾರೆ. ಈ ವೇಳೆ ವಿಜಯಾನಂದ ಆರತಿ ತಟ್ಟೆಗೆ ದುಡ್ಡು ಹಾಕಲು ಮುಂದಾದ್ರು. ಆದರೆ ಮಗಳು ದುಡ್ಡು ಬೇಡ, ಬಡವರಿಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ರಂತೆ.
ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಕಲ್ಲಹಳ್ಳಿ ಭಾಗದಲ್ಲಿ ಸಚಿವ ಶಿವಲಿಂಗೇಗೌಡರನ್ನ ಬಹಳಷ್ಟು ಬದ್ದೂರಿಯಾಗಿ ಅವರನ್ನ ಸ್ವಾಗತ ಮಾಡಿದ್ದು, ಜೊತೆಯಲ್ಲಿ ಬರ ವೀಕ್ಷಣೆಯನ್ನ ಕೂಡ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನುಗಳ ಬರ ಪರಿಸ್ಥಿತಿಯನ್ನ ಅಧಿಕಾರಿಗಳೊಂದಿಗೆ ತೆರಳಿ ವೀಕ್ಷಿಸಿದ್ದಾರೆ. ರಸ್ತೆ ಬದಿ ಜಮೀನುಗಳನ್ನ ತೋರಿಸಬೇಡಿ, ಹಳ್ಳಿಗಳಿಗೆ ಹೋಗಿ ಜಮೀನು ತೋರಿಸಿ ಅಂತ ತಹಶೀಲ್ದಾರ್ಗೆ ಸಚಿವ ಶಿವಲಿಂಗೇಗೌಡರು ಸೂಚನೆ ಕೊಟ್ಟರು. ಆನಂತರ ಹಳ್ಳಿಗಳಲ್ಲಿನ ಬರ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಈ ವೇಳೆ ಅಧಿಕಾರಿಗಳು ಕೂಡ ಅವರಿಗೆ ಸಾಥ್ ಕೊಟ್ಟರು. ಈಗ ಒಂದು ಮನೆಯ ಸಚಿವರೇ ಬೋರ್ವೆಲ್ಲು ಗಿರುವೆಲ್ಲು ನೀರು ಮಳೆ ಇದುವರೆಗೆ ನನ್ನ ಪ್ರಕಾರ ನಮ್ಮಲ್ಲಿ 40,000 ಎಕರೆ 50,000 ಹೆಕ್ಟೇರ್ ಆಗಬೇಕು. ಅದರಲ್ಲಿ 3,500 ಎಕರೆ ಅಷ್ಟೇ. ಅದರಲ್ಲಿ ಬೋರ್ವೆಲ್ಲು ನೀರು ಸ್ವಲ್ಪ ಡಾಕ್ಯುಮೆಂಟ್ರಿ ಪರ್ಫೆಕ್ಟ್ ಆಗಿದ್ದಾಗ ನಾವು ಎಲ್ಲಿಡೋ ಬರ್ಬೋದು. ಒಂದ್ಸರಿ ಹೋಟೆಲ್ ಗೆದ್ದು ಬರ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಕಾಂಗ್ರೆಸ್ಸಿನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿಯ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗೇಪಲ್ಲಿಯ ಈ ಗುಡಿಬಂಡೆ ಹಾಗೂ ಚೇಳೂರು ತಾಲೂಕುಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ಗೆ ಕರೆ ಕೊಟ್ಟಿದ್ರು. ಬೆಳಂಬೆಳಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಬಾಗೇಪಲ್ಲಿ ಪಟ್ಟಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಆರಂಭಿಸಿದ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಮುಖ್ಯ ರಸ್ತೆಯನ್ನ ತಡೆದ್ರು. ರಸ್ತೆಯಲ್ಲಿ ಸಂಚರಿಸುವ ವಾಹನಗಳನ್ನು ನಿಲ್ಲಿಸಿ ಬಂದ್ಗೆ ಸಹಕರಿಸುವಂತೆ ಮನವಿ ಕೂಡ ಮಾಡಿದ್ರು. ಕೂಡಲೇ ಹೈಕಮಾಂಡ್ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು. ರಾಜ್ಯ ಬಿಜೆಪಿಯ ವತಿಯಿಂದ ಬರ ಅಧ್ಯಯನ ನಡೀತಾ ಇದ್ದು, ಧಾರವಾಡ ಜಿಲ್ಲೆಯ ವಿವಿಧೆಡೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕುಂದಗೋಳ, ಹುಬ್ಬಳ್ಳಿ ಗ್ರಾಮೀಣ, ನವಲಗುಂದ ಭಾಗದಲ್ಲಿ ಬಿಜೆಪಿ ನಾಯಕರಿಂದ ಬರ ಅಧ್ಯಯನ ನಡೆಯಿತು. ಶಾಸಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಬರ ವೀಕ್ಷಣೆ ಆಯಿತು. ಈ ವೇಳೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಅವರು, ಎಂಎಲ್ಸಿ ಲಿಂಗರಾಜ್ ಪಾಟೀಲ್, ಮಾಜಿ ಸಚಿವ ಶಂಕರ್ ಪಾಟೀಲ್, ಮುನೇನಕೊಪ್ಪ ಸೇರಿದಂತೆ ಹಲವಾರು ಜನ ಭಾಗಿಯಾಗಿದ್ದರು. ನೂತನ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ಕೊಡಗಿನ ಹಾರಂಗಿ ಜಲಾಶಯಕ್ಕೆ ಆಗಮಿಸಿ ಬರ ಹಾಗೂ ನೆರೆ ವೀಕ್ಷಣೆ ನಡೆಸಿದ್ದಾರೆ. ಈ ವೇಳೆಗೆ ಹಾರಂಗಿಯಲ್ಲಿ ಸಂಗ್ರಹವಾಗಿರುವಂತಹ ನೀರಿನ ಮಟ್ಟ, ಹೊರಬಿಟ್ಟಿರುವಂತಹ ನೀರಿನ ಬಗ್ಗೆ ಮಾಹಿತಿ ಪಡೆದರು. ಕುಡಿಯುವ ನೀರಿಗೆ ಆದ್ಯತೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಂತ ಅವರು ಸಚಿವರಿಗೆ ಈಗಾಗಲೇ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಕೂಡ ಸಾಥ್ ಕೊಟ್ಟರು. ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ 29 ಮಂದಿ ಅಭ್ಯರ್ಥಿಗಳಿಗೆ ಸಿಐಡಿಯಿಂದ ಸದ್ಯದಲ್ಲೇ ನೋಟಿಸ್ ಜಾರಿಯಾಗುವಂತ ಸಾಧ್ಯತೆ ಇದೆ. ದೂರುದಾರ ಹಾಸನ ಮೂಲದ ಮಂಜುನಾಥ್ರನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಗರಣ ಸಂಬಂಧ ಮಧ್ಯವರ್ತಿಗಳು ಮತ್ತು ಅಭ್ಯರ್ಥಿಗಳ ನಡುವಿನ ಆಡಿಯೋ ರೆಕಾರ್ಡ್ ಸೇರಿ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆ ಪಡೆದಂತ 29 ವಿದ್ಯಾರ್ಥಿಗಳಲ್ಲಿ 17 ಮಂದಿ ಅಭ್ಯರ್ಥಿಗಳು ಅಕ್ರಮವನ್ನು ಎಸಗಿರುವ ಬಗ್ಗೆ ಕೆಲವೊಂದು ಅನುಮಾನಗಳು ದಟ್ಟವಾಗ್ತಿದೆ. ಪರೀಕ್ಷೆ ಹಿಂದಿನ ದಿನ ಈ ಅಭ್ಯರ್ಥಿಗಳು ತಮ್ಮ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರುವುದು ಈಗ ಗೊತ್ತಾಗ್ತಿದ್ದು, ಹೀಗಾಗಿ ಪರೀಕ್ಷೆ ಹಿಂದಿನ ದಿನ ಎಲ್ಲಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗಿದೆ. ಬಳಿಕ 29 ಮಂದಿ ಅಭ್ಯರ್ಥಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಲಾಗ್ತಿದೆ ಅಂತ ಸಿಐಡಿ ಮೂಲಗಳು ಹೇಳ್ತಾ ಇವೆ. ಬೈಕ್ ಟ್ಯಾಕ್ಸಿ ಸೇವೆಗಳ ವಿರುದ್ಧ ಸಾರಿಗೆ ಇಲಾಖೆ ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಇಂದಿನಿಂದ 1 ವಾರಗಳ ಕಾಲ ನಡೆಯಲಿರುವಂತಹ ಈ ಕಾರ್ಯಾಚರಣೆಯಲ್ಲಿ ನಗರದ 11 ಆರ್ಟಿಒ ವ್ಯಾಪ್ತಿಯಲ್ಲಿ ಬೈಕ್ ಟ್ಯಾಕ್ಸಿ ವಾಹನಗಳನ್ನು ತಪಾಸಣೆ ಮಾಡಿ ಜಪ್ತಿ ಮಾಡಲಾಗ್ತಿದೆ. ಕಾನೂನು ಬಾಹಿರವಾಗಿ ಮೊಬೈಲ್ ಆಪ್ಗಳ ಮೂಲಕ ಬಾಡಿಗೆ ಸೇವೆ ನೀಡುತ್ತಾ ಇದ್ದ ಬೈಕ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಬೆಂಗಳೂರು ಪಶ್ಚಿಮ ಆರ್ಟಿಒ ವ್ಯಾಪ್ತಿಯಲ್ಲಿ 10 ವಾಹನಗಳು, ಇನ್ನು ಉತ್ತರ ಆರ್ಟಿಒಗಳಲ್ಲಿ 8 ವಾಹನಗಳು ಹಾಗೂ ರಾಜಾಜಿನಗರದಲ್ಲಿ 12 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಮತ್ತೆ ಗುಡ್ಡ ಕುಸಿದಿರುವಂತಹ ಘಟನೆಯಾಗಿದೆ. ಮಂಗಳೂರು ಮೂಡುಬಿದಿರೆ ಸಂಪರ್ಕದ ಈ ಕೆತ್ತಿಕಲ್ನಲ್ಲಿ ಕಲ್ಲು ಬಂಡೆ ಸಮೇತವಾಗಿ ಗುಡ್ಡ ಕುಸಿತಾ ಇದೆ. ಗುಡ್ಡ ಕುಸಿತದ ಭೀತಿ ಹಿನ್ನೆಲೆಯಲ್ಲಿ ಏಕಮುಖ ಸಂಚಾರ ನಡೀತಾ ಇದೆ. ಇದರಿಂದಾಗಿ ವಾಹನ ಸವಾರರಿಗೆ ಭಾರಿ ತೊಂದರೆ ಆಗ್ತಿದೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರುವುದರಿಂದಲೇ ಹೀಗಾಗ್ತಿದೆ ಎನ್ನುವಂತ ಒಂದಿಷ್ಟು ಆತಂಕ, ಅನುಮಾನಗಳೆಲ್ಲವೂ ಕೂಡ ಹೆಚ್ಚಾಗಿದೆ.
ಮ್ಯಾಟ್ರಿಮೋನಿ ನಂಬಿ ವ್ಯಕ್ತಿಯೋರ್ವ ಆಂಟಿಯ ವಯ್ಯಾರದ ಮಾತುಗಳಿಗೆ ಸೋತು 2.5 ಲಕ್ಷ ಕಳೆದುಕೊಂಡಿರುವಂತಹ ಘಟನೆಯಾಗಿದೆ. ಕಳೆದ 2 ತಿಂಗಳ ಹಿಂದೆ ಸಮಾಜ ಸಾಥಿ ಅನ್ನುವಂಥ ಒಂದು ಆಪ್ ಮೂಲಕ ಮಂಡ್ಯ ಮೂಲದ ನಾಗೇಶ್ ಮಹಿಳೆಗೆ ಪರಿಚಯ ಆಗಿರ್ತಾನೆ. ತಾನು ಬೆಂಗಳೂರು ನಿವಾಸಿ ರೇಖಾ ಅಂತ ಆಕೆ ಹೇಳ್ಕೊಂಡಿರ್ತಾರೆ. ಇಬ್ರು ಕೂಡ 2ನೇ ಮದುವೆಗಾಗಿ ಮಾತುಕತೆ ಮಾಡ್ತಾ ಇದ್ರು. ಆ ವೇಳೆ ರೇಖಾ ಚಿಕ್ಕಮಗಳೂರು ಕಡೂರು ಬಳಿ ನನಗೆ ಜಮೀನಿರುವುದಾಗಿ ಹೇಳಿ ತಂತಿ ಬೇಲಿಯನ್ನ ಹಾಕಿಸ್ತೀನಿ ಅಂತ ಲಕ್ಷ ಹಣ ಕೇಳ್ತಾಳೆ. ಆನಂತರ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಾಸ ಮಾಡ್ತಿರುವುದಾಗಿ ಹೇಳಿ ಆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡ್ತಿದ್ದೀನಿ ಅಂತ ಹೇಳಿ ತನ್ನ ಒಡಗೆಗಳು ಬ್ಯಾಂಕ್ನಲ್ಲಿದೆ, ಅಡ ಇಟ್ಟಿದ್ದೀನಿ, ಅದು ಹರಾಜಿಗೆ ಬಂದಿದೆ, ಬಿಡಿಸ್ಕೊಳ್ಳೋದಕ್ಕೆ ನನಗೆ ಹಣ ಬೇಕು ಅಂತ ಹೇಳ್ತಾಳೆ. ಹೀಗೆ ನಾಗೇಶ್ ಒಟ್ಟು 2.5 ಲಕ್ಷ ಹಣವನ್ನ ಕೊಟ್ಟಿರ್ತಾನೆ. ಅನಂತರ ರೇಖಾ ನಾಪತ್ತೆಯಾಗ್ತಾಳೆ. ಮೋಸ ಹೋಗಿರೋದು ಗೊತ್ತಾಗ್ತಿದ್ದಂತೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಸದ್ಯ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಶಿವಲಿಂಗೇಗೌಡ ಅವರು ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದುಕೊಂಡರು. ಬೆಂಗಳೂರು ಹಾಸನ ಹೆದ್ದಾರಿಯ ತಿರುಮಲಪುರದಲ್ಲಿರುವಂತಹ ಶ್ರೀ ಗುರು ಶನಿಶ್ಚರ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಸಚಿವ ಶಿವಲಿಂಗೇಗೌಡ ಅವರಿಗೆ ಸಂಸದ ಶ್ರೇಯಸ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಶೇಷ ಚೇತನರು ಇದೀಗ ಅನಿರ್ದಿಷ್ಟಾವಧಿಗೆ ಧರಣಿಯನ್ನ ಮುಂದುವರೆಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆನ್ನುವುದಾಗಿ ಆಗ್ರಹಿಸಿ ಸ್ವಾಭಿಮಾನಿ ವಿಶೇಷ ಚೇತನರ ಹಕ್ಕುಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಆಗಿದೆ. ಕಳೆದ 4 ತಿಂಗಳಿನಿಂದ ಸ್ಥಗಿತಗೊಂಡಿರುವಂತಹ ವಿಶೇಷ ಚೇತನರ ಮಾಸಿಕ ಪಿಂಚಣಿ ಕೂಡಲೇ ಬಿಡುಗಡೆ ಮಾಡಬೇಕು. ಇತರ ರಾಜ್ಯಗಳ ಮಾದರಿಯಲ್ಲಿ ಮಾಸಿಕ ಪಿಂಚಣಿಗೆನ ಕನಿಷ್ಠ 5,000ಕ್ಕೆ ಹೆಚ್ಚಿಸಬೇಕು. ವಿಶೇಷ ಚೇತನರಿಗೆ ಈ ಹಿಂದೆ ನೀಡಲಾಗಿದ್ದಂತ ಟೆಲಿಫೋನ್ ಬೂತ್ಗಳನ್ನು ಕಿರಾಣಿ ಅಂಗಡಿಗಳಾಗಿ ನಡೆಸಲು ಅವಕಾಶ ಕೊಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟು ಇದೀಗ ಅನಿರ್ದಿಷ್ಟಾವಧಿಯವರೆಗೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ರಸ್ತೆ ಪಕ್ಕ ಅನಧಿಕೃತ ಜಾಹೀರಾತಿಗೆ ಬ್ರೇಕ್ ಹಾಕಬೇಕಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಪಾಲಿಕೆಯ ಆಯುಕ್ತ ಮುಕುಲ್ ಜೈನ್ಗೆ ಸೂಚನೆ ಕೊಟ್ಟಿದ್ದಾರೆ. ನಗರದಲ್ಲಿ ಸದ್ಯಕ್ಕೆ ಟೆಂಡರ್ ಮೇಲೆ ಜಾಹೀರಾತು ಇಲ್ಲ, ಕೂಡಲೇ ಟೆಂಡರ್ ಕರಿಬೇಕು. ಟೆಂಡರ್ ಮೇಲೆ ಜಾಹೀರಾತು ಪ್ರಸಾರ ಕೈಯನ್ನ ಬಿಡಬೇಕಾಗುತ್ತೆ. ರಸ್ತೆಯ ಪಕ್ಕದಲ್ಲಿ ಅನಧಿಕೃತವಾಗಿರುವಂತಹ ಜಾಹೀರಾತು ಮತ್ತು ಬೋರ್ಡ್ಗಳನ್ನ ತೆಗಿಬೇಕು ಅಂತ ಸೂಚಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಎಜುಕೇಷನ್ ಟ್ರಸ್ಟಿನ ಭೂ ಕಬಳಿಕೆ ಯತ್ನಿಸ್ತಾ ಇದ್ದು ಇದೀಗ ಪ್ರಮುಖ ಆರೋಪಿ ನರೇಶ್ನನ್ನ ಕೆಂಗೇರಿ ಪೊಲೀಸರು ವಿಚಾರಣೆ ಒಳಪಡಿಸಿದ್ದಾರೆ. ವಿಚಾರಣೆ ವೇಳೆ ನಾನು ಜಮೀನನ್ನ ಖರೀದಿಸುವವರು ಹಾಗೂ ಮಾರಾಟ ಮಾಡುವವರ ಮಧ್ಯೆ ಇದ್ದೆ. ನಾನು ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿದ್ದು ಕಮಿಷನ್ ಮಾತ್ರ ಪಡೆದಿದ್ದೇನೆ. ನಾನು ಯಾವುದೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಲ್ಲ ಅಂತ ಹೇಳಿದ್ದಾರೆ. ನರೇಶ್ ಜೊತೆ ಸೇರಿ ನಕಲಿ ಈ ದಾಖಲೆಗಳನ್ನ ಸೃಷ್ಟಿಸಿ ಸಾಥ್ ಕೊಟ್ಟಿದ್ದ ತಹಶೀಲ್ದಾರ್ ಸೇರಿ 17 ಸರ್ಕಾರಿ ಅಧಿಕಾರಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ಮುಂದುವರೆದಿದ್ದು ಕರಾವಳಿ ಹಾಗೂ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳಂತೂ ಇದೆ. ಆಗಸ್ಟ್ 5ರಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ 1-2 ಕಡೆಗಳಲ್ಲಿ ಭಾರೀ ಮಳೆಯ ಮುನ್ನೆಚ್ಚರಿಕೆಗಳು ಕೂಡ ಇದೆ. ಇದೇ ವೇಳೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರದ ಎಚ್ಚರಿಕೆ ಸಂದೇಶದಲ್ಲೂ ಕೂಡ ಮಳೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಇದೀಗ ಸೂಚಿಸಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರೊಬ್ಬರು ತರಗತಿಯ ವೇಳೆಯಲ್ಲಿ ನಿದ್ದೆ ಮಾಡಿದ್ರೆ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ. ಈ ಘಟನೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೆಟ್ಟಿಗರು ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಿಕ್ಷಕರು ತರಗತಿ ಒಳಗೆ ಬೆಂಚ್ ಮೇಲೆ ಆರಾಮಾಗಿ ಮಲಗಿದ್ದು ಹಲವು ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ನೋಡ್ತಾ ಇರೋದು ಈ ವಿಡಿಯೋದಲ್ಲಿ ಸರಿಯಾಗಿದೆ. ಈ ವಿಡಿಯೋ ಸರ್ಕಾರಿ ಶಾಲೆಗಳ ಅಲ್ಲಿರುವಂತಹ ಶಿಸ್ತು ಎಲ್ಲವೂ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಆನ್ಲೈನ್ ಮೀಟಿಂಗ್ ಎಂದಾಗ ಉದ್ಯೋಗಿಗಳು ಮನೆಯಿಂದಲೂ ಕೂಡ ಹಾಜರಾಗ್ತಾರೆ. ಕೆಲವೊಮ್ಮೆ ಈ ಉದ್ಯೋಗಿಗಳ ವಿಚಿತ್ರ ವರ್ತನೆ ನಡವಳಿಕೆ ಕಂಡು ಬಾಸ್ಗಳೇ ಅಚ್ಚರಿ ಒಳಗಾಗ್ಬಿಡ್ತಾರೆ. ಇದೀಗ ಜೆನ್ಸಿ ಯುವತಿಯೊಬ್ಬಳು ಮುಖಕ್ಕೆ ಫೇಸ್ ಪ್ಯಾಕ್ ಅನ್ನ ಹಚ್ಕೊಂಡು ಮೀಟಿಂಗ್ ನಲ್ಲಿ ಭಾಗಿಯಾಗ್ಬಿಟ್ಟಿದ್ದಾಳೆ. ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಮ್ಯಾನೇಜರ್ಗೆ ನಾಟುವಂತೆ ಆಕೆ ಉತ್ತರ ಕೊಟ್ಟಿದ್ದು ಕೆಲವರು ಆಕೆಯ ಉತ್ತರವನ್ನ ಹಾಸ್ಯಾಸ್ಪದವಾಗಿ ನೋಡಿದ್ರು ಕೂಡ ಇನ್ನೂ ಕೆಲವರು ಕೆಲಸದ ಸ್ಥಳದ ಶಿಷ್ಟಾಚಾರವನ್ನ ಪ್ರಶ್ನಿಸಿದ್ದಾರೆ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೆಟ್ಟಿಗರು ವರ್ಚುವಲ್ ಸಭೆಗಳ ಸಮಯದಲ್ಲಿ ಉದ್ಯೋಗಿಗಳು ತಮ್ಮ ಕ್ಯಾಮೆರಾಗಳನ್ನ ಆನ್ ನಲ್ಲೇ ಇಡಬೇಕಾ ಅಂತ ಕೆಲವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. लंच टाइम पे किया करो. आप लंच टाइम ही 15 मिनट का देते हो. मेरे फेस पैक को सूखने कैन आई स्विच ऑफ माय कैमरा नाउ? या ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯ ಪಹಲ್ ಗ್ರಾಮದ ಬಳಿ ಹರಿಯುವಂತಹ ಬೆಟ್ವಾ ನದಿ ಮೇಲಿನ ಕಿರಿದಾದ
ಈ ಸ್ಟ್ಯಾಂಪ್ ಡ್ಯಾಮ್ ಅನ್ನ ದಾಟಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ದೇಶದಾದ್ಯಂತ ಇದು ಆತಂಕಕ್ಕೆ ಕಾರಣ ಆಗಿದೆ. ನದಿಯ ಆಚೆ ಇರುವಂತಹ ಕುರುವ ಗ್ರಾಮದ ಮಕ್ಕಳು ಪಲವು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಶಾಲೆಗೆ ತಲುಪಲು ಅಧಿಕೃತ ರಸ್ತೆ ಮಾರ್ಗವಿದ್ರೂ ಕೂಡ ಅದನ್ನ ಬಳಸಬೇಕಾದ್ರೆ ಪ್ರತಿದಿನ 8 ರಿಂದ 10 ಕಿಲೋಮೀಟರ್ ಹೆಚ್ಚುವರಿ ಪ್ರಯಾಣವನ್ನ ಮಾಡಬೇಕಾಗುತ್ತಂತೆ. ಸಮಯ ಮತ್ತು ದೂರವನ್ನ ತಪ್ಪಿಸುವುದಕ್ಕೆ ಮಕ್ಕಳು ವೇಗವಾಗಿ ಹರಿಯುವ ನೀರಿನ ಮಧ್ಯೆ ಸ್ಟ್ಯಾಂಪ್ ಡ್ಯಾಮ್ ಮೇಲೆ ನಡೆದು ಹೋಗುವಂತ ಅಪಾಯಕಾರಿ ಮಾರ್ಗವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವಿಷ್ಟೇವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ.